ದುಬೈಯಲ್ಲೆಲ್ಲ ದೊಡ್ಡ ದೊಡ್ಡ ಮನೆ ಇದೆ, ನಿಮ್ಗೆ ಗೊತ್ತಿದ್ದೀರಿಲ್ಲ. ನಾನು ಮೊನ್ನೆ ಯಾವುದೋ ಒಂದು 2 ತಿಂಗಳ ಹಿಂದೆ ದಕ್ಷಿಣ ಕನ್ನಡದವರು ಕೂರ್ಗವ್ರು ಒಂದು ಕಾರ್ಯಕ್ರಮ ಮಾಡಿದ್ರು. ಇಲ್ಲಿಗೆ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೇಳಿದ್ರು, ಸರ್ ಭಾಳ ಚೆನ್ನಾಗಿದೆಯಲ್ಲ ಸರ್ ದುಬೈ, ನೀವು ಒಂದು ಮನೆ ತಗೊಳ್ಳಿ ಸರ್ ಇಲ್ಲಿ ಅಂತ. ಇರೋ ಮನೆನೇ ನಾವು ನೋಡ್ಕೊಳಕ್ಕಲ್ಲ, ಇಲ್ಲೆಲ್ರಿ ಬರೋದು ಅಂದರೆ, ಸರ್ ಎಲ್ಲರದ್ದು ಮನೆ ಇದೆ ಸರ್ ಇಲ್ಲಿ ಅಂತ. ಹೆಸರು ಹೇಳು ಅಂದೆ. ಅದರಲ್ಲಿ BJP ಅವ್ರದ್ದು ಇದೆ, ನಮ್ಮ ಪಾರ್ಟಿಯವ್ರದ್ದು ಇದೆ, ಎಲ್ಲ ಪಾರ್ಟಿಯವ್ರದ್ದು ಇದೆ. ಇಲ್ಲಿ ಮಾತ್ರ ಸಾವರು ಹಿಂದೂ ಮುಸ್ಲಿಂ ಎಲ್ಲ ಮಾತಾಡ್ತಾರೆ. ಅವ್ರ ಮಕ್ಕಳು ಯಾರೂ ಸಹ ಹಿಂದುತ್ವವಾದಿ ಕಾರ್ಯಕರ್ತರಲ್ಲ. ಅವ್ರ ಮಕ್ಕಳು ಯಾರೂ ಸಹ ಜೈಲಿಗೆ ಹೋಗಿಲ್ಲ. ಅವರೆಲ್ಲ ಫಾರಿನಲ್ಲಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದ್ತಾರೆ. ಇಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದ ವರ್ಗದ ಹುಡುಗರನ್ನ ಇಟ್ಕೊಂಡು ಕೊಲೆ ಮಾಡಿಸಿ ಬಾಳಿಗನ್ನು ಕೊಲೆ ಮಾಡಿರ್ತಕ್ಕಂಥವ್ರು, ಒಬ್ಬ ದೇವಾಡಿಗ, ಒಬ್ಬ ಬಿಲ್ಲವ, ಎಲ್ಲ ಹಿಂದುಳಿದವ್ರದ್ದೇ. ಆದ್ರಿಂದ ನನ್ನ ಕಿವಿ ಮಾತು ಏನು ಅಂದರೆ, ನಮ್ಮ ಹಿಂದುಳಿದ ವರ್ಗದ ಹುಡುಗರಿಗೆ ನೀವು ಹಿಂದುತ್ವವಾದಿಗಳಾಗಿ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಬಾಳಿಗಂತರ ಆಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ